ನಮಸ್ಕಾರ ವೀಕ್ಷಕರೇ. ದುರಹಂಕಾರಿ ಡೊನಾಲ್ಡ್ ಟ್ರಂಪ್ ಹಾಗೂ ನರಹಂತಕ ನೆತನ್ಯಾಹು ಆಪ್ತ ಮಿತ್ರ ನರೇಂದ್ರ ಮೋದಿಯಿಂದ ಇದಕ್ಕಿಂತ ಇನ್ನೇನನ್ನು ನಿರೀಕ್ಷಿಸಲು ಸಾಧ್ಯ? ದೆಹಲಿಗೆ ಬಂದ ವಿದ್ಯಾರ್ಥಿಗಳ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡಿಸ್ತಾರೆ. ಈ ಮೋದಿ ಮತ್ತು ಅಮಿತ್ ಶಾನಂತಹ ಕ್ರೂರಿಗಳ ಜೋಡಿಯನ್ನು ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ ಕಂಡಿಲ್ಲ. ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ತನಕ ನೋಡುತ್ತಾ ಬನ್ನಿ. ಬಿಜೆಪಿಯಿಂದ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಲಾಲಕೃಷ್ಣ ಅಡ್ವಾಣಿ ಪ್ರಧಾನಿ ಮತ್ತು ಉಪ ಪ್ರಧಾನಿ ಆಗಿದ್ದರು. ಬಿಜೆಪಿ ಬಗ್ಗೆ ಏನೇ ಅಭಿಪ್ರಾಯಗಳಿದ್ದರೂ ವಾಜಪೇಯಿ ಅವರಲ್ಲಿ ಎಳ್ಳಷ್ಟು ಕ್ರೌರ್ಯ ಕಾಣಲಿಲ್ಲ. ವಿರೋಧಿಗಳನ್ನು ನಗುನಗುತ್ತಾ ಸ್ವಾಗತಿಸಿದರು. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದ್ದನ್ನು ಬಿಟ್ಟರೆ ಅವರು ಕುತಂತ್ರಿ ಆಗಿರಲಿಲ್ಲ. ಅವರು ಬಡವರ ಪಾಲಿನ ದೇವತೆ ಆಗಿದ್ದರು. ಭಾರತದ ದೌರ್ಭಾಗ್ಯ ಈ ಮೋದಿ ಮತ್ತು ಶಾನ ಕೈಗೆ ಸಿಲುಕಿದೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಒಂದೊಂದು ಲಾಠಿ ಏಟು ಕೂಡ ಮೋದಿಯು ಕೋಟಿ ಕೋಟಿ ಅಭಿಮಾನಿಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಮೋದಿಗೆ ಯುವಜನರೇ ಅಪ್ಪಟ ಅಭಿಮಾನಿಗಳಾಗಿದ್ದರು. ಈ ಮೋದಿ ಮತ್ತು ಶಾ ಭಾರೀ ಭ್ರಮೆಯಲ್ಲಿದ್ದಂತೆ ಕಾಣ್ತದೆ. ಅದು ಕಾಕ್ರೋಚ್ ಜನತಾ ಪಾರ್ಟಿಯಂತೆ, ಲಡಾಖ್ನಿಂದ ಸೋನಂ ವಾಂಗ್ಚುಕ್ ಅಂತೆ. ಇವರೆಲ್ಲ ತೃಣಕ್ಕೆ ಸಮಾನ ಅಂದ್ಕೊಂಡಿದ್ರು. ಉಪವಾಸ ಸತ್ಯಾಗ್ರಹದಂತಹ ಅದ್ಭುತ ಶಕ್ತಿ ಕೇವಲ 20 ದಿನಗಳಲ್ಲಿ ಇಡೀ ದೇಶದ ವಿದ್ಯಾರ್ಥಿ ಯುವಜನರನ್ನು ತನ್ನತ್ತ ಸೆಳೆಯಿತು. ಅವರು ಚೀನಾ ಪಾಕಿಸ್ತಾನದ ಏಜೆಂಟರು, ನಗರ ನಕ್ಸಲರು, ದೇಶದ್ರೋಹಿಗಳು, ತುಕಡೆ ಗ್ಯಾಂಗ್ನವರು ಎಂಬ ಅಪಪ್ರಚಾರ ಇನ್ನೂ ನಡೆಯುವುದಿಲ್ಲ. ಇವರ ಮುಖವಾಡ ಕಳಿಸಿಬಿದ್ದಿದೆ, ಬಂಡವಾಳ ಬಯಲಾಗಿದೆ. ವಿದ್ಯಾರ್ಥಿ ನಾಯಕರು ಹಾಗೂ ವಾಂಗ್ಚುಕ್ ಅವರೊಂದಿಗೆ ಸತ್ಯಾಗ್ರಹ ಆರಂಭ ಆದಾಗಲೇ ಪ್ರೀತಿಯಿಂದ ಮಾತನಾಡಿದರೆ ಅವರು ಬಹುಶಃ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಒತ್ತಾಯವನ್ನು ಕೈಬಿಡ್ತಿದ್ರೇನೋ. ಸರ್ಕಾರದ ಜನ ಚಳುವಳಿಯನ್ನು ನಿರ್ಲಕ್ಷ್ಯ ಮಾಡಿದಷ್ಟು ಹತ್ತಿಕ್ಕಲು ಹೊರಟಷ್ಟು ಅದು ಭುಗಿಲೇಳ್ತದೆ. ಬೇಡಿಕೆಗಳ ಪಟ್ಟಿ ಬೆಳೀತಾ ಹೋಗುತ್ತೆ. ಧರ್ಮೇಂದ್ರ ಪ್ರಧಾನ್ ಮಾತ್ರವಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ರಾಜೀನಾಮೆ ನೀಡಬೇಕೆಂಬ ಒತ್ತಾಯಗಳು ಕೇಳಿಬರ್ತವೆ. ಅಖಿಲೇಶ್ ಯಾದವ್ ಸರಿಯಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಇದು ಸರ್ಕಾರ ಅಲ್ಲ, ದುರಹಂಕಾರ. ಪ್ರತಿಪಕ್ಷಗಳಿಗೆಲ್ಲ ಮಣ್ಣು ಮುಕ್ಕಿಸಿದ್ದೇವೆ, ಪಕ್ಷಗಳನ್ನು ಒಡೆದು ನುಚ್ಚು ನೂರು ಮಾಡಿದ್ದೇವೆ, MP MLAಗಳನ್ನು ಲಂಚ ಕೊಟ್ಟು ಸೆಳೆದಿದ್ದೇವೆ, CBI ED ದಾಳಿ ಬೆದರಿಕೆಯಿಂದ ಬಗ್ಗಿಸಿದ್ದೇವೆ. ಇನ್ನು ನಾವೇ ಶಾಶ್ವತವಾಗಿ ಅಧಿಕಾರದಲ್ಲಿ ಮುಂದುವರಿಯುತ್ತೇವೆಂಬ ಭ್ರಮೆಗೊಳಗಾಗಿದ್ದರು. ಪಾಕಿಸ್ತಾನದ ವಿರುದ್ಧ ಯುದ್ಧ ಗೆದ್ದು ಬಾಂಗ್ಲಾ ವಿಮೋಚನೆ ಮಾಡಿ ವಾಜಪೇಯಿ ಅವರಿಂದಲೇ ದುರ್ಗಾ ಮಾತೆ ಎಂದು ಬಿರುದು ಪಡೆದು 1971ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭಾರೀ ಬಹುಮತ ತಂದುಕೊಟ್ಟಿದ್ದ ಇಂದಿರಾ ಗಾಂಧಿಯವರು ಜನ ಚಳುವಳಿಯನ್ನು ಎದುರಿಸಲಾರದೆ ತುರ್ತು ಪರಿಸ್ಥಿತಿ ಜಾರಿಗೊಳಿಸಿದ ಪರಿಣಾಮವಾಗಿ 1977ರ ಚುನಾವಣೆಯಲ್ಲಿ ಧೂಳೀಪಟವಾದರು. ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಜನರು ಕಾಂಗ್ರೆಸ್ ಪಕ್ಷವನ್ನು ಗುಡಿಸಾಕಿದ್ರು. ಉತ್ತರ ಪ್ರದೇಶದ 85ಕ್ಕೆ 85 ಲೋಕಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತು ಹೋಗಿದ್ದರು. ಜಾರ್ಜ್ ಫರ್ನಾಂಡಿಸ್ ಅವರು ಜೈಲಿನಲ್ಲಿ ಇದ್ಕೊಂಡೇ ಚುನಾವಣೆಯಲ್ಲಿ ಗೆದ್ದರು. ರಾಮ್ ವಿಲಾಸ್ ಪಾಸ್ವಾನ್ ಎಂಬ ಅಂದಿನ ಯುವಕ 5,30,000ಗಳಿಗಿಂತ ಅಧಿಕ ಮತಗಳಿಂದ ಗೆದ್ದು ದಾಖಲೆ ಬರೆದರು. ತುರ್ತು ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷಗಳ ಬಹುಪಾಲು ಮುಖಂಡರನ್ನೆಲ್ಲ ಜೈಲಿನಲ್ಲಿಟ್ಟು ಇಂದಿರಾ ಗಾಂಧಿಯವರು ಚುನಾವಣೆಯನ್ನು ಘೋಷಣೆ ಮಾಡಿದಾಗ ಇಂಥದ್ದೊಂದು ಪವಾಡ ನಡೆಯುತ್ತೆಂದು ಯಾವ ಮುತ್ಸದ್ದಿಯೂ ಚುನಾವಣಾ ಚಾಣಕ್ಯನೂ ಊಹೆ ಮಾಡಿರಲಿಲ್ಲ. ಕರ್ನಾಟಕದ 183 ಶಾಸಕರ ಬಲದಿಂದ ಆಡಳಿತ ನಡೆಸ್ತಾ ಇದ್ದ ಗುಂಡೂರಾಯರ ಸರ್ಕಾರವನ್ನು 1983ರ ಚುನಾವಣೆಯಲ್ಲಿ ಜನತೆ ಕಿತ್ತು ಬಿಸಾಕಿದ್ರು. 1977ರಲ್ಲಿ JP ಎಂಬ ಜನನಾಯಕ ರೂಪುಗೊಂಡಂತೆ 2026ರಲ್ಲಿ ವಾಂಗ್ಚುಕ್ ಸಾಂಕೇತಿಕ ನಾಯಕ ಅಷ್ಟೇ. ವಾಂಗ್ಚುಕ್ ಒಂದು ಕರೆಗೆ ಜುಲೈ 20ರಂದು ಇಷ್ಟೊಂದು ಲಕ್ಷ ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆಂದು ಯಾರು ಊಹೆ ಮಾಡಿದ್ರು? ದೇಶದ ವಿದ್ಯಾರ್ಥಿ ಯುವಜನರ ಸಹನೆಯ ಕಟ್ಟೆ ಒಡೆದಿದೆ. ಪರೀಕ್ಷೆಯಲ್ಲಿ ನಡೆಯುವ ಮೋಸ ಅರ್ಥವಾಗಿದೆ. ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ಸ್ವಂತ ಉದ್ದಿಮೆ ವ್ಯಾಪಾರ ಮಾಡಲು ಹೊರಟ್ರೆ ಕಾರ್ಪೊರೇಟ್ ಕಂಪನಿಗಳಿಂದ ಭಯಂಕರ ಸ್ಪರ್ಧೆ ಎದುರಿಸಬೇಕು. ದೇಶದ ಬಹುಸಂಖ್ಯೆಯ ಜನರಿಗೆ ಉದ್ಯೋಗ ನೀಡ್ತಾ ಇದ್ದ ಕೃಷಿ ಕ್ಷೇತ್ರ ಬರಡಾಗ್ತಾ ಇದೆ, ಬಡವಾಗ್ತಾ ಇದೆ. ವಿದೇಶಗಳಲ್ಲೂ ಉದ್ಯೋಗಗಳು ಕಡಿಮೆ ಆಗ್ತಾ ಇವೆ. ನಮ್ಮ ಯುವಜನರ ಭವಿಷ್ಯ ಕರಾಳವಾಗಿದೆ. ವಿದ್ಯಾರ್ಥಿಗಳು ಬೀದಿಗಿಳಿಯಲು ಈ ನೀಟ್ ಪರೀಕ್ಷೆಯ ಹಗರಣ ಒಂದು ನೆಪ ಮಾತ್ರ. ವಿದ್ಯಾರ್ಥಿ ಯುವಜನರನ್ನು ವಾಂಗ್ಚುಕ್ರಂತಹ ಸತ್ಯಾಗ್ರಹಿಗಳನ್ನು ಸರಿಯಾಗಿ ನಡೆಸ್ಕೊಳ್ಳದೇ ಇದ್ದರೆ ನರೇಂದ್ರ ಮೋದಿ ಸರ್ಕಾರ ಪತನಗೊಳ್ಳುವುದರಲ್ಲಿ
ಯಾವ ಅನುಮಾನವೂ ಇಲ್ಲ. ಜನ ಚಳುವಳಿಯ ಮಧ್ಯೆ ಹಲವಾರು ನಾಯಕರು ಹುಟ್ಟಿ ಬರ್ತಾರೆ. ಭಾರತ ಒಂದು ಬಂಜೆಯಲ್ಲ. ಮುಖ್ಯವಾಗಿ ಭಾರತ ಅನುಸರಿಸುತ್ತಿರುವ ಆರ್ಥಿಕ ನೀತಿ, ಕೈಗಾರಿಕಾ ನೀತಿ, ಶಿಕ್ಷಣ ನೀತಿ ಈ ಎಲ್ಲ ಕ್ಷೇತ್ರಗಳ ಕುರಿತು ಮರುಪರಿಶೀಲನೆ ಆಗಬೇಕಿದೆ. ಜಾಗತೀಕರಣದ ನಂತರ ಹೊಸ ಅರ್ಥಶಾಸ್ತ್ರವನ್ನು ರೂಪಿಸಬೇಕಿದೆ. ಉದಾರೀಕರಣ, ಖಾಸಗೀಕರಣದ ಪರಿಣಾಮ ಏನು? ದೇಶಕ್ಕೆ ಲಾಭ ಆಯಿತೆ? ಈ ನೀತಿಗಳ ಫಲವಾಗಿ ಅಂಬಾನಿ, ಅದಾನಿಯಂತಹ ಕೆಲವೇ ಉದ್ಯಮಿಗಳಿಗೆ ಲಾಭ ಆಗಲಿಲ್ವೇ? ಸಣ್ಣ ಪ್ರಮಾಣದ ಉದ್ದಿಮೆದಾರರು, ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡವರು ಸಂಕಷ್ಟಕ್ಕೆ ಸಿಲುಕಲಿಲ್ವೇ? ಪರಿಸರದ ಮೇಲೆ ಭಯಾನಕ ಪ್ರತಿಕೂಲ ಪರಿಣಾಮ ಆಗಿಲ್ಲವೇ? ಪರಿಸರಕ್ಕೆ ಹೆಚ್ಚು ಹಾನಿ ಮಾಡದ ಅಭಿವೃದ್ಧಿ ಮಾರ್ಗಗಳನ್ನು ಕಂಡುಕೊಳ್ಬೇಕಾದ ತುರ್ತು ಬಂದಿಲ್ವೇ? ಚೀನಾ ಪಾಕಿಸ್ತಾನವನ್ನು ಮತ್ತು ಮುಸ್ಲಿಮರನ್ನು ತೋರಿಸ್ತಾ ಇನ್ನೂ ಹೆಚ್ಚು ಕಾಲ ಅಧಿಕಾರದಲ್ಲಿ ಮುಂದುವರಿಯಲು ಸಾಧ್ಯವೇ ಇಲ್ಲವೆಂಬುದನ್ನು ಮೋದಿ ಮತ್ತು ಶಾ ಅರ್ಥ ಮಾಡಿಕೊಳ್ಬೇಕು. ವಿದ್ಯಾರ್ಥಿ ಚಳವಳಿಯ ಲಾಭ ಪಡೆಯಲು ಹವಣಿಸುತ್ತಿರುವ ಪ್ರತಿಪಕ್ಷಗಳು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಕರ್ನಾಟಕದಲ್ಲಿ 1.5 ವರ್ಷದಿಂದ ಚಳುವಳಿ ಮಾಡುತ್ತಿರುವ ಬಿಡದಿ ರೈತರನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ನಡೆಸಿಕೊಳ್ಳುತ್ತಿರುವ ರೀತಿ ಸರಿಯಿದೆಯೇ ಎಂದು ಪ್ರಶ್ನಿಸಿಕೊಳ್ಬೇಕು. ಅದೇನೇ ಇದ್ದರೂ ತನ್ನನ್ನು ಬಂಧಿಸಲು ಬಂದ ಪೊಲೀಸರ ಎದುರು ರಾಹುಲ್ ಗಾಂಧಿ ನೆಲದ ಮೇಲೆ ಬಿದ್ದು ಹೊರಳಾಡಿದ್ದು ಮಾತ್ರ ಅಸಹ್ಯ. ಒಂದು ಚಳುವಳಿಯನ್ನು ಘನತೆಯಿಂದ ನಡೆಸಬೇಕೆಂಬ ಪ್ರಾಥಮಿಕ ಪಾಠವನ್ನೂ ರಾಹುಲ್ ಗಾಂಧಿ ಕಲಿತಿಲ್ಲ ಎಂಬುದು ಸಾಬೀತಾಯಿತು. ನಾಗರಿಕ ಸತ್ಯಾಗ್ರಹಕ್ಕೆ ಹೊಸ ಭಾಷ್ಯ ಬರೆದ ಗಾಂಧಿ ಹೇಗೆ ನಡೆದುಕೊಳ್ತಾ ಇದ್ದರು ಎಂದು ಸ್ವಲ್ಪ ಯೋಚಿಸಿದ್ದರೂ ರಾಹುಲ್ ಗಾಂಧಿ ಹೀಗೆ ನಡೆದುಕೊಳ್ತಾ ಇರಲಿಲ್ಲ. ಪೊಲೀಸರು ಬಂಧಿಸಲು ಬಂದಾಗ ಸತ್ಯಾಗ್ರಹಿಗಳು ಸೌಜನ್ಯದಿಂದ ಅವರಿಗೆ ಸಹಕಾರ ನೀಡಬೇಕು. ಪೊಲೀಸರು ಸರ್ಕಾರ ನೀಡಿದ ಆದೇಶವನ್ನು ಪಾಲನೆ ಮಾಡುವ ಸೇವಕರಷ್ಟೇ. ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹ ನಡೆಸ್ತಾ ಇದ್ದ ಗಾಂಧೀಜಿಯವರು ನ್ಯಾಯಾಲಯಕ್ಕೆ ಹೋದಾಗ ಬ್ರಿಟಿಷರ ನ್ಯಾಯಾಧೀಶರೊಬ್ಬರು ಎದ್ದು ನಿಂತು ಗೌರವ ಸಲ್ಲಿಸಿದರು. ಇದು ನಿಜವಾದ ಸತ್ಯಾಗ್ರಹಿಗೆ ಸಿಗುವ ಗೌರವ. ಚಳುವಳಿ ನಡೆಸುವ ನಾಯಕರು ಗಾಂಧೀಜಿಯವರ ಒಂದು ಮಾತನ್ನು ಗಮನವಿಟ್ಟು ಕೇಳಿಸಿಕೊಳ್ಳಬೇಕು. ಒಂದು ಚಳುವಳಿಯ ಆರಂಭದಲ್ಲಿ ಸರ್ಕಾರ ಮತ್ತು ಸಮಾಜ ನಿರ್ಲಕ್ಷ್ಯ ಮಾಡುತ್ತದೆ. ಅದು ಮುಂದುವರೆದರೆ ನಾಯಕರ ಕುರಿತು ಟೀಕೆಗಳು, ಆರೋಪಗಳು ಶುರುವಾಗುತ್ತವೆ. ಅದನ್ನೆಲ್ಲ ಎದುರಿಸಿ ಮುನ್ನಡೆದರೆ ಸರ್ಕಾರ ಚಳುವಳಿಯನ್ನು ದಮನ ಮಾಡಲು ಆರಂಭಿಸುತ್ತದೆ. ಪೊಲೀಸರು ಮತ್ತು ಸೇನೆ ಬಳಕೆ ಆಗುತ್ತಿದೆ ಎಂದರೆ ನೀವು ಗೆಲುವಿನ ಹತ್ತಿರದಿಂದ ಬಂದಿದ್ದೀರಿ ಎಂದರ್ಥ. ನಮ್ಮ ವಿದ್ಯಾರ್ಥಿ ಯುವಜನರು ಎಂತಹ ಪ್ರಚೋದನೆ ಇದ್ದರೂ ಹಿಂಸಾಚಾರದಲ್ಲಿ ತೊಡಗಬಾರದು. ಹಿಂಸಾಚಾರ ಮಾಡಿದರೆ ಹತ್ತಿಕ್ಕಲು ಸರ್ಕಾರಕ್ಕೆ ದೊಡ್ಡ ಅಸ್ತ್ರ ಕೊಟ್ಟಂತೆ ಆಗುತ್ತದೆ. ಭಾರತದಂತಹ ಬೃಹತ್ ರಾಷ್ಟ್ರದ ಪೊಲೀಸ್ ಮತ್ತು ಸೇನೆಯನ್ನು ಹಿಂಸೆಯ ಮೂಲಕ ಎದುರಿಸಬಹುದೆಂಬ ಆಲೋಚನೆಯೇ ಮೂರ್ಖತನದ್ದು. ಅಹಿಂಸಾತ್ಮಕ ಮಾರ್ಗಕ್ಕೆ ಈಗ ಕೂಡ ಬಹುದೊಡ್ಡ ಜನಬೆಂಬಲ ಸಿಗುತ್ತದೆಂಬುದಕ್ಕೆ ವಾಂಗ್ಚುಕ್ ಉದಾಹರಣೆಯಾಗಿದ್ದಾರೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.